ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ರಮ್ಯಾನಂದ್ ಕುಕಿಂಗ್ ಬ್ಲಾಗ್. ಇವತ್ತು ನಾವು ಲೇಸ್ ಚಿಕನ್ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ. ಅವನಂತೂ ನಿನ್ನೆಯಿಂದನೂ ಕೇಳ್ತಾನೆ ಇದ್ದ, ನನಗೆ ಲೇಸ್ ಚಿಕನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಲೇಸ್ ತೊಗೊಂಬಂದು ಚಿಕನ್ ಮಾಡ್ತಾ ಇದ್ದೀವಿ. ಸೊ ನಾವು ತಂದಿದ್ದೀವಿ ರೆಡ್ ಕಲರ್ ಲೇಸ್ ತೊಗೊಂಡು ಬಂದಿದ್ದೀವಿ ನೋಡಿ. ಕಸ್ತೂರಿ ಮೇಥಿ, ಖಾರದ ಪುಡಿ, ಸಾಲ್ಟ್, ಅರ್ಧ ನಿಂಬೆಹಣ್ಣು, 3 ಎಗ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತು ಚಿಪ್ಸ್. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಚಿಪ್ಸು. ಆ್ಯಂಡ್ 1 kg ಚಿಕನ್. ಇವಾಗ ಚಿಕನ್ಗೆ ಎಲ್ಲ ಥರ ಮಸಾಲೆಗಳು ಹಾಕ್ಕೋಬೇಕು. ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಅದು 1-2 ಸ್ಪೂನು. 1 kg ಇದೆಯಲ್ಲ ಚಿಕನ್ನು, ಸೊ ಹಂಗಾಗಿ ಈಗ ಖಾರದ ಪುಡಿ 1-3 ಸ್ಪೂನು, ಯಾಕಂದರೆ ಖಾರಕ್ಕೆ ಬೇಕಾಗಿರೋದೇ ಅದು. ನೆಕ್ಸ್ಟು ಗರಂ ಮಸಾಲ 1 ಸ್ಪೂನು, ಮತ್ತು ಕಸ್ತೂರಿ ಮೇಥಿ ಇದ್ರೇ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಂಗಾಗಿ ಅದನ್ನು ಹಾಕ್ಕೋಬೇಕು. ಮತ್ತು ಅರ್ಧ ಲೆಮೆನ್ನು ಹಿಂಡ್ಕೋಬೇಕು. ಆಮೇಲೆ ಸಾಲ್ಟ್ ಹಾಕ್ಕೋಬೇಕು, ಸ್ವಲ್ಪ ಟೇಸ್ಟಿಗೆ ತಕ್ಕನಂಗೆ ಸಾಲ್ಟ್ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಮಾಡಿಕೊಡಿ, ನಿಮ್ಮ ಮನೆಯಲ್ಲಿ ಇಷ್ಟಪಡ್ತಾರೆ. ಲೆಮನ್ ಹಿಂಡ್ಕೋತಾ ಇದ್ದೀನಿ ನಾನೀಗ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಕೈಯಲ್ಲಿ, ಯಾಕಂದರೆ ಮಸಾಲೆ ಎಲ್ಲ ಇಳ್ಕೋಬೇಕಲ್ವ ಅದರೊಳಗಡೆ. ಮಸಾಲೆ ಚೆನ್ನಾಗಿ ಹಿಡ್ಕೋಬೇಕು, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲೇ. ದಪ್ಪ ದಪ್ಪ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ. ಇವಾಗ ನೋಡಿ, ಲೆಗ್ ಪೀಸ್ಗಳು ಮತ್ತು ಅದೇ ಬೌನ್ ಪೀಸ್ ಅಂತ ಹೇಳ್ತಾರಲ್ವ, ಆ ಥರ ಪೀಸ್ಗಳು ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಹಿಡಿಯುತ್ತೆ. ಆಮೇಲೆ ಇದನ್ನು ನೋಡಿ, ಈ ಥರ ಕಟ್ ಮಾಡ್ಕೊಂಡಿರಬೇಕು ನೋಡಿ, ಲೆಗ್ ಪೀಸ್ ಎಲ್ಲ ಕಟ್ ಮಾಡ್ಕೋಬೇಕು. ಅಂಗಡಿಯಲ್ಲಿ ಹೇಳಿದ್ರೆ ಅವರೇ ಕಟ್ ಮಾಡಿಕೊಡ್ತಾರೆ, ಇಲ್ಲಾಂದರೆ ನಾವು ಮನೆಗೆ ತಂದಾದರೂ ಕಟ್ ಮಾಡ್ಕೊಳ್ಬೋದು. ಚೆನ್ನಾಗಿ ಖಾರ ಎಲ್ಲ ಇನ್ನೂ ತಿನ್ನೋರಿದ್ದರೆ ನೀವು ಇನ್ನೂ ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ರೆ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ, ಮತ್ತು ಇದನ್ನು ತೊಳೆದಿರ್ತೀವಲ್ವ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಚಿಕನಲ್ಲಿ, ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಬಿಟ್ವಿ ಅಂದರೆ ಆಮೇಲೆ ಎಣ್ಣೆಗೆ ಹಾಕಿದ್ರೆ ಫುಲ್ಲು ಬಿಟ್ಕೊಂಡ್ಬಿಡತ್ತೆ. ಚೆನ್ನಾಗಿ ಇದು ಮಾಡಿಬಿಟ್ಟು ಒಂದು 1/2 ಅವರಿಂದ 1 ಅವರ್ ಮುಚ್ಚಿಟ್ಬಿಡಿ ಇದನ್ನು. ಅಷ್ಟೇ ನಿಮ್ಮ ಕೆಲಸ ಇಲ್ಲ ಇನ್ನು ಇದರಲ್ಲಿ. ನೆಕ್ಸ್ಟ್ ಇನ್ನು 1 ಅವರ್ ಆದಮೇಲೆ ಅದು ನೋಡಿ, 1 ಅವರ್ ಆಯಿತು ನನಗೆ. ಈಗ ಪ್ಲೇಟ್ ತೆಗೆದ್ರೆ ನೋಡಿ ಚೆನ್ನಾಗಿ ಅದು ಹಿಡ್ಕೊಂಡಿರತ್ತೆ ಎಲ್ಲದಕ್ಕೂ ಚಿಕನ್ಗೆ. ಇಟ್ಕೊಂಡಿದೆ ನೋಡಿ. ಆಲ್ಮೋಸ್ಟ್ ನೀವು ದಪ್ಪ ಪೀಸೇ ಹಾಕ್ಸಿ, ತುಂಬ ಚೆನ್ನಾಗಿರತ್ತೆ. ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಸ್ವಲ್ಪ ಉರಿನ ಕಮ್ಮಿ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಹೈ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗೋ ಥರ ಆಗುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಕಮ್ಮಿ ಊರಲ್ಲೇ ಬೇಯಿಸ್ಕೊಳ್ಳಿ ನೀವು. ಇವಾಗ ಸ್ಟವ್ ಅಂಟಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಬೇಕು, ಅಂದರೆ ಅದು ಚಿಕನ್ ಹಾಕಿದ್ರೆ ನಾವು ಅಟ್ಲೀಸ್ಟ್ ಅದೊಂಚೂರು ಮುಳುಗೋವರೆಗೂ ಆಯಿಲ್ ಇರಬೇಕು. ನನಗೆ ಇದರಲ್ಲಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು, ಮತ್ತು ತಿರ್ಗಾ ಇನ್ನೂ ಒಂದು ಪ್ಯಾಕೆಟ್ ಎತ್ಕೊಂಡು ಹಾಕಿದ್ದೀನಿ ಆಯಿಲು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಲೇಸು ಮತ್ತು ಎಗ್ಗು ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದು ಲೇಸು ಮತ್ತು ಲೇಸ್ ನಿಮ್ಗೆ ಯಾವುದು ಫ್ಲೇವರ್ ಬೇಕೋ ಆ ಲೇಸ್ ತೊಗೊಳ್ಳಿ. ನಾವು ರೆಡ್ ಕಲರ್ ತೊಗೊಂಡಿದ್ದೀವಿ, ಇರುತ್ತಲ್ವಾ, ರೆಡ್ಡು, ಗ್ರೀನು, ಆರೆಂಜು, ಯೆಲ್ಲೋ, ಯಾವ ಕಲರ್ ಬೇಕಾದ್ರೂ ಇರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದರೂ ತೊಗೊಳ್ಳಿ, ಇಲ್ಲಾಂದರೆ ಒಂದೇ ಕಲರ್ ಬೇಕಿದ್ದರೆ ಒಂದೇ ಕಲರ್ ತೊಗೊಳ್ಳಿ. ನೆಕ್ಸ್ಟ್ ಎಗ್ನ ಒಂದು ಪ್ಲೇಟ್ಗೆ, ಯಾಕಂದರೆ ಇವಾಗ ಬಟ್ಲಿಗೆಲ್ಲ ಹಾಕ್ಬಿಟ್ಟು ಎಗ್ಗನ್ನ ಹಾಕಿದ್ರೆ ಅದಕ್ಕೆ ಪೀಸ್ನ ಹಜ್ಜೋದಕ್ಕಾಗಲ್ಲ. ಸೊ ಹಂಗಾಗಿ ಒಂದು ತಟ್ಟೆಲಿ ಹಾಕಿದ್ರೆ ಒಳ್ಳೆಯದು. ನಾನು 2 ಮಾತ್ರ ತೊಗೊಳ್ತಾ ಇದ್ದೀನಿ ಎಗ್ಗು, ಜಾಸ್ತಿ ಬೇಡ ಅಂತ. ಬೇಕಿದ್ದರೆ ಹಾಕ್ಕೋಬೋದು ನೀವು ನೆಕ್ಸ್ಟ್ಗೆ, ಬಟ್ ಒಂದೇ ಸಲ ಹಾಕ್ಕೊಂಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ಹಂಗಾಗಿ ಸಾಕು 2 ಎಗ್ ಸ್ಟಾರ್ಟಿಂಗಲ್ಲಿ. 1 kg ಚಿಕನ್ಗೆ
2 ಎಗ್ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಎಗ್ಗು ಕೊಟ್ಟರೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಏನು ಚಿಕನ್ನು ಇರುತ್ತೆ ಅದನ್ನು ಇದರಲ್ಲಿ ಡಿಪ್ ಮಾಡಬೇಕು. ಬೇಗ ಬೇಗ ಹಾಕ್ಬೇಕಾಗತ್ತೆ. ನೀವು ಇದು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನೋಡಿ ಚೆನ್ನಾಗೆಲ್ಲ ಹಚ್ಕೊಂಡು ನೆಕ್ಸ್ಟು ಚಿಪ್ಸ್ಗೆ ಹಚ್ಚಬೇಕು. ಈಗ ಚಿಪ್ಸ್ಗೆ ಹಚ್ಚಬೇಕು. ಈ ಚಿಪ್ಸ್ಗೆ ಹಚ್ಚಿದ ತಕ್ಷಣ ನೀವು ಆಯಿಲ್ಗೆ ಹಾಕಬೇಕು. ಅದನ್ನು ತುಂಬ ಹೊತ್ತು ಆಚೆ ಬಿಟ್ಟು ಆಮೇಲೆ ಆಯಿಲ್ಗೆ ಹಾಕೋದ್ರ ಬದಲು ನಿಮಗೆ ಒಂದು ಸಲಿಗೆ ಎಷ್ಟು ಆಯಿಲ್ಗೆ ಬಿಡ್ಬೋದು ಅಂತ ನಿಮ್ಗೆ ಅಂದಾಜಿರುತ್ತಲ್ವ. ಈಗ ಒಂದು ಲೆಗ್ ಪೀಸ್ ಅಂದರೆ ಒಂದು 2ರಿಂದ 3 ಬಿಡ್ಬೋದು. ಇವಾಗ ನಮ್ಮ ಬಾಣಲಿಲಿ ಅಕಸ್ಮಾತ್ ನಿಮ್ಮದು ದೊಡ್ಡ ಬಾಣಲಿಗಳು ಆ ಥರ ಏನಾದರೂ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪೀಸ್ ಹಾಕ್ಕೋಬೋದು. ಬಟ್ ನಾವು ಮನೆಗೆ ಮಾಡ್ತಾ ಇರೋದ್ರಿಂದ ಒಂದು 2ರಿಂದ 3 ಪೀಸ್ ಆಗುತ್ತೆ ಲೆಗ್ ಪೀಸ್ ಆದರೆ. ಇನ್ನು ಮಾಮೂಲಿ ಒಂದು ಸ್ವಲ್ಪ ಸಣ್ಣ ಪೀಸ್ಗಳು ಅಂತ ಅಂದರೆ ಒಂದು 6-7 ಪೀಸ್ ಆಗುತ್ತೆ. ಸೊ ಹಚ್ಚಿದ ತಕ್ಷಣ ನೋಡಿ ನಾವು ಎರಡನ್ನೂ ರೆಡಿ ಮಾಡ್ಕೊಂಡಿದ್ದ ತಕ್ಷಣ ಹಾಕ್ಬಿಡ್ತೀನಿ ನಾನು. ನೋಡಿ ಎರಡು ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಚೆನ್ನಾಗಿ ಅದು ಅಂಟ್ಕೊಂಡಿದೆ. ಸ್ಟಾರ್ಟಿಂಗಲ್ಲಿ ಹಾಕ್ದಾಗ 1-2 ಪೀಸು ಬಿಟ್ಕೊಳ್ಳುತ್ತೆ ಅಷ್ಟೇನೆ, ಹಂಗಂತ ಎಲ್ಲ ತುಂಬ ಎಲ್ಲ ಬಿಟ್ಟು ಹೋಗಲ್ಲ. ಬೇಕಾದ್ರೆ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು. ಮತ್ತು ತುಂಬ ಹೈ ಊರಿಲಿ ನಾನು ಹೇಳಿದ್ನಲ್ಲ, ಹೈ ಊರಿಲಿ ಜಾಸ್ತಿ ಮಾಡಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ತುಂಬ ಸಿಮ್ಮಲ್ಲೂ ಇರಬಾರ್ದು, ಮೀಡಿಯಮ್ ಊರಿಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಮಾಡಿ ಫ್ರೆಂಡ್ಸ್ ನೋಡಿ, ಇವಾಗ ಲೇಸ್ ಚಿಕನ್ ರೆಡಿ ಆಗಿದೆ. ಚೆನ್ನಾಗಿದೆಯಾ ನೋಡೋದಕ್ಕೆ? ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ, ಹಂಗಾಗಿ ಮಾಡಿದ್ದೀವಿ ಇವತ್ತು. ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.